ಅಧ್ಯಾಯ 14ಗೆ ಸ್ವಾಗತ. ಇತಿಹಾಸಕಾರ ಬೆನ್ ಲೋ 1997 ರಲ್ಲಿ ವಾದಿಸಿದರು, ಯುದ್ಧದ ವಿರೋಧವು ಇಂಗ್ಲೆಂಡ್ನ ಆರಂಭಿಕ ಆಧುನಿಕ ರಾಜಕೀಯ ಸಂಸ್ಕೃತಿಯನ್ನು ರೂಪಿಸಲು ಸಹಾಯ ಮಾಡಿತು. ಯುದ್ಧ ವಿರೋಧಿ ಮತ್ತು ಶಾಂತಿ ಪರ ವಕ್ತಾರರು ಸಾಮಾನ್ಯವಾಗಿ ಆ ಸಮಯದಲ್ಲಿ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಲು ವಿಫಲರಾಗಿದ್ದರೂ, ಅವರು ದೀರ್ಘಾವಧಿಯ ಪ್ರಭಾವವನ್ನು ಹೊಂದಿದ್ದರು. ಇಂಗ್ಲೆಂಡ್ ರಾಷ್ಟ್ರೀಯ ಹಿತಾಸಕ್ತಿಯಲ್ಲ ಎಂದು ಪರಿಗಣಿಸಲಾದ ಸಂಘರ್ಷದ ಉತ್ಸಾಹವನ್ನು ಕಡಿಮೆ ಮಾಡಿತು, ಹೆಚ್ಚಿನ ಆರ್ಥಿಕ ಹೊರೆಗಳಿಗೆ ಪ್ರತಿಯಾಗಿ ನಷ್ಟವನ್ನು ಮಾತ್ರ ನೀಡಿತು. ಈ ಇಂಗ್ಲಿಷ್ ವೆಚ್ಚ ಪ್ರಯೋಜನ ವಿಶ್ಲೇಷಣೆಯನ್ನು ಫ್ರೆಂಚ್ ವರ್ತನೆಗಳೊಂದಿಗೆ ಹೋಲಿಸಿದಾಗ, ಎರಡೂ ದೇಶಗಳು ದುರ್ಬಲ ನಾಯಕರು ಮತ್ತು ಅಶಿಸ್ತಿನ ಸೈನಿಕರಿಂದ ಬಳಲುತ್ತಿದ್ದವು, ತಮ್ಮ ತಾಯ್ನಾಡನ್ನು ಆಕ್ರಮಿಸಿಕೊಂಡಿರುವ ವಿದೇಶಿಯರನ್ನು ಹೊರಹಾಕಲು ಯುದ್ಧವು ಅಗತ್ಯವೆಂದು ಫ್ರೆಂಚ್ ಅರ್ಥಮಾಡಿಕೊಂಡಿದೆ ಎಂದು ಲೋ ಗಮನಿಸಿದರು. ಇದಲ್ಲದೆ, ಫ್ರೆಂಚ್ ರಾಜರು ಯುದ್ಧಕ್ಕೆ ಹಣಕಾಸು ಒದಗಿಸುವ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಂಡರು, ಮಾರಾಟ ತೆರಿಗೆಗಳು, ನಾಣ್ಯವನ್ನು ಅವಲಂಬಿಸುವುದು, ಮತ್ತು ರಾಷ್ಟ್ರೀಯ ಶಾಸಕಾಂಗಗಳು ಅಂಗೀಕರಿಸಿದ ತೆರಿಗೆಗಳ ಮೇಲೆ ಇಂಗ್ಲಿಷ್ಗಿಂತ ಕಡಿಮೆ ಅವಲಂಬಿತರಾಗಿದ್ದರು. ಇಂಗ್ಲಿಷ್ ಯುದ್ಧ ವಿರೋಧಿ ವಿಮರ್ಶಕರು ಫ್ರೆಂಚರಿಗಿಂತ ಹೆಚ್ಚು ಕೆಲಸ ಮಾಡಲು ಹೊಂದಿದ್ದರು. ರಾಜ್ಯದ ಸಾಮರ್ಥ್ಯದ ಆರಂಭಿಕ ರಚನೆಯ ಬಗ್ಗೆ 2021 ರ ಸಿದ್ಧಾಂತವೆಂದರೆ ಅಂತರರಾಜ್ಯ ಯುದ್ಧವು ಹೆಚ್ಚಿನ ರಾಜ್ಯ ಸಾಮರ್ಥ್ಯಗಳೊಂದಿಗೆ ತೆರಿಗೆ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸುವ ರಾಜ್ಯಗಳ ಕಡೆಗೆ ಬಲವಾದ ಚಲನೆಯನ್ನು ಪ್ರಾರಂಭಿಸಲು ಕಾರಣವಾಗಿದೆ. ಉದಾಹರಣೆಗೆ, 100 ವರ್ಷಗಳ ಯುದ್ಧದಲ್ಲಿ ಫ್ರಾನ್ಸ್ ಅನ್ನು ನೋಡಿ, ಇಂಗ್ಲಿಷ್ ಆಕ್ರಮಣವು ಸ್ವತಂತ್ರ ಫ್ರೆಂಚ್ ಸಾಮ್ರಾಜ್ಯಕ್ಕೆ ಬೆದರಿಕೆ ಹಾಕಿದಾಗ, ರಾಜ ಮತ್ತು ಅವನ ಆಡಳಿತ ಗಣ್ಯರು ಸ್ಥಿರವಾದ ಮತ್ತು ಶಾಶ್ವತವಾದ ತೆರಿಗೆಯನ್ನು ಒತ್ತಾಯಿಸಿದರು, ಇದು ಶಾಶ್ವತ ಸೈನ್ಯಕ್ಕೆ ಹಣಕಾಸು ಒದಗಿಸಲು ಅನುವು ಮಾಡಿಕೊಡುತ್ತದೆ. ಅಂತಹ ರಾಜ್ಯ ಸಾಮರ್ಥ್ಯದ ವಿಸ್ತರಣೆಯನ್ನು ಯಾವಾಗಲೂ ವಿರೋಧಿಸುತ್ತಿದ್ದ ಫ್ರೆಂಚ್ ಕುಲೀನರು ಈ ಅಸಾಧಾರಣ ಪರಿಸ್ಥಿತಿಯಲ್ಲಿ ಒಪ್ಪಿಕೊಂಡರು. ಆದ್ದರಿಂದ, ಇಂಗ್ಲೆಂಡ್ನೊಂದಿಗಿನ ಅಂತರ ರಾಜ್ಯ ಯುದ್ಧವು ಫ್ರೆಂಚ್ ರಾಜ್ಯದ ಸಾಮರ್ಥ್ಯವನ್ನು ಹೆಚ್ಚಿಸಿತು. ಬುಬೊನಿಕ್ ಪ್ಲೇಗ್ ಮತ್ತು ಯುದ್ಧವು ಈ ಅವಧಿಯಲ್ಲಿ ಯುರೋಪಿನಾದ್ಯಂತ ಜನಸಂಖ್ಯೆಯ ಸಂಖ್ಯೆಯನ್ನು ಕಡಿಮೆ ಮಾಡಿತು. 100 ವರ್ಷಗಳ ಯುದ್ಧದ ಸಮಯದಲ್ಲಿ ಫ್ರಾನ್ಸ್ ತನ್ನ ಅರ್ಧದಷ್ಟು ಜನಸಂಖ್ಯೆಯನ್ನು ಕಳೆದುಕೊಂಡಿತು, ನಾರ್ಮಂಡಿಯು ಮುಕ್ಕಾಲು ಭಾಗದಷ್ಟು ಮತ್ತು ಪ್ಯಾರಿಸ್ ಅನ್ನು 2/3 ಕಡಿಮೆಗೊಳಿಸಿತು. ಅದೇ ಅವಧಿಯಲ್ಲಿ, ಇಂಗ್ಲೆಂಡ್ನ ಜನಸಂಖ್ಯೆಯು 20 ರಿಂದ 33% ಕುಸಿಯಿತು. ಮಿಲಿಟರಿ ಮಹತ್ವ. ರೋಮನ್ ಕಾಲದ ನಂತರ ಪಶ್ಚಿಮ ಯುರೋಪ್ನಲ್ಲಿ ಮೊದಲ ನಿಯಮಿತ ಸ್ಟ್ಯಾಂಡಿಂಗ್ ಆರ್ಮಿಯನ್ನು 1445 ರಲ್ಲಿ ಫ್ರಾನ್ಸ್ನಲ್ಲಿ ಆಯೋಜಿಸಲಾಯಿತು, ಭಾಗಶಃ ಮುಕ್ತ ಕಂಪನಿಗಳನ್ನು ಕದಿಯುವುದಕ್ಕೆ ಪರಿಹಾರವಾಗಿ. ಕೂಲಿ ಕಂಪನಿಗಳಿಗೆ ಶಾಶ್ವತ ಆಧಾರದ ಮೇಲೆ ರಾಯಲ್ ಸೈನ್ಯಕ್ಕೆ ಸೇರುವ ಅಥವಾ ಅವರು ನಿರಾಕರಿಸಿದರೆ ಬೇಟೆಯಾಡಿ ನಾಶಪಡಿಸುವ ಆಯ್ಕೆಯನ್ನು ನೀಡಲಾಯಿತು. ಫ್ರಾನ್ಸ್ ಸುಮಾರು 6,000 ಸೈನಿಕರ ಒಟ್ಟು ಸ್ಥಾಯಿ ಸೈನ್ಯವನ್ನು ಗಳಿಸಿತು, ಇದು ತಮ್ಮದೇ ಆದ ಕಾರ್ಯಾಚರಣೆಗೆ ಒತ್ತಾಯಿಸಿದ ಉಳಿದ ಕೂಲಿ ಸೈನಿಕರನ್ನು ಕ್ರಮೇಣ ತೊಡೆದುಹಾಕಲು ಕಳುಹಿಸಲಾಯಿತು. ಹೊಸ ನಿಂತಿರುವ ಸೈನ್ಯವು ಅದರ ಪೂರ್ವವರ್ತಿಗಳಿಗಿಂತ ಹೆಚ್ಚು ಶಿಸ್ತುಬದ್ಧ ಮತ್ತು ವೃತ್ತಿಪರ ವಿಧಾನವನ್ನು ಯುದ್ಧಕ್ಕೆ ಹೊಂದಿತ್ತು. 100 ವರ್ಷಗಳ ಯುದ್ಧವು ಕ್ಷಿಪ್ರ ಮಿಲಿಟರಿ ವಿಕಾಸದ ಸಮಯವಾಗಿತ್ತು. ಶಸ್ತ್ರಾಸ್ತ್ರಗಳು, ತಂತ್ರಗಳು, ಸೈನ್ಯದ ರಚನೆ ಮತ್ತು ಯುದ್ಧದ ಸಾಮಾಜಿಕ ಅರ್ಥವು ಬದಲಾಗಿದೆ, ಭಾಗಶಃ ಯುದ್ಧದ ವೆಚ್ಚಗಳಿಗೆ ಪ್ರತಿಕ್ರಿಯೆಯಾಗಿ, ಭಾಗಶಃ ತಂತ್ರಜ್ಞಾನದಲ್ಲಿನ ಪ್ರಗತಿಯ ಮೂಲಕ ಮತ್ತು ಭಾಗಶಃ ಯುದ್ಧವು ಕಲಿಸಿದ ಪಾಠಗಳ ಮೂಲಕ. ಊಳಿಗಮಾನ್ಯ ವ್ಯವಸ್ಥೆಯು ನಿಧಾನವಾಗಿ ಶಿಥಿಲಗೊಂಡಿತು ಮತ್ತು ಅಶ್ವದಳದ ಪರಿಕಲ್ಪನೆಯೂ ಆಯಿತು. ಯುದ್ಧದ ಅಂತ್ಯದ ವೇಳೆಗೆ, ಭಾರೀ ಅಶ್ವಸೈನ್ಯವನ್ನು ಇನ್ನೂ ಸೈನ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಘಟಕವೆಂದು ಪರಿಗಣಿಸಲಾಗಿದ್ದರೂ, ಭಾರೀ ಶಸ್ತ್ರಸಜ್ಜಿತ ಕುದುರೆಯು ಯುದ್ಧಭೂಮಿಯಲ್ಲಿ ಅದರ ಪರಿಣಾಮಕಾರಿ ಬಳಕೆಯನ್ನು ನಿರಾಕರಿಸಲು ಅಥವಾ ತಗ್ಗಿಸಲು ಅಭಿವೃದ್ಧಿಪಡಿಸಿದ ಹಲವಾರು ತಂತ್ರಗಳನ್ನು ಎದುರಿಸಬೇಕಾಯಿತು. ಇಂಗ್ಲಿಷರು ಲಘುವಾಗಿ ಶಸ್ತ್ರಸಜ್ಜಿತ ಮೌಂಟ್ ಅನ್ನು ಬಳಸಲು ಪ್ರಾರಂಭಿಸಿದರು. ಪಡೆಗಳು, ಹೋಬರ್ಸ್ ಎಂದು ಕರೆಯಲಾಗುತ್ತದೆ. 14ನೇ ಶತಮಾನದ ಆಂಗ್ಲೋ ಸ್ಕಾಟಿಷ್ ಯುದ್ಧಗಳಲ್ಲಿ ಸ್ಕಾಟ್ಗಳ ವಿರುದ್ಧ ಹೋಬೆಲರ್ಗಳ ತಂತ್ರಗಳನ್ನು ಅಭಿವೃದ್ಧಿಪಡಿಸಲಾಯಿತು. ಹೋಬೆಲಾರ್ಗಳು ಚಿಕ್ಕದಾದ ಶಸ್ತ್ರಸಜ್ಜಿತವಲ್ಲದ ಕುದುರೆಗಳನ್ನು ಸವಾರಿ ಮಾಡಿದರು, ಭಾರವಾದ ಅಶ್ವಸೈನ್ಯವು ಕಷ್ಟಪಡುವ ಕಷ್ಟಕರವಾದ ಅಥವಾ ಬೋಗಿ ಭೂಪ್ರದೇಶದ ಮೂಲಕ ಚಲಿಸಲು ಅನುವು ಮಾಡಿಕೊಡುತ್ತದೆ. ಕುದುರೆಯ ಮೇಲೆ ಕುಳಿತು ಹೋರಾಡುವ ಬದಲು, ಅವರು ಶತ್ರುವನ್ನು ತೊಡಗಿಸಿಕೊಳ್ಳಲು ಇಳಿಯುತ್ತಾರೆ. ಯುದ್ಧದ ಮುಕ್ತಾಯದ ಯುದ್ಧ, ಕ್ಯಾಸ್ಟಿಲ್ಲನ್ ಕದನವು ಕ್ಷೇತ್ರ ಫಿರಂಗಿಗಳ ವ್ಯಾಪಕ ಬಳಕೆಯ ಮೂಲಕ ಗೆದ್ದ ಮೊದಲ ಪ್ರಮುಖ ಯುದ್ಧವಾಗಿದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲಾ ಅಧ್ಯಾಯದ